ಸ್ನೇಹಿತರೆ, ಒಬ್ಬ ಸಾಮಾನ್ಯ ರೈತನ ಕನಸು ಇಡೀ ಊರಿನ ಬದುಕು ಹೇಗೆ ಬದಲಿಸಿತು ಎಂದು ಕೇಳಿದ್ರೆ ನಂಬ್ತೀರಾ? ಇಂದಿನ ಕಥೆ ನಿಮಗೆ ಆ ಪ್ರೇರಣೆ ಕೊಡಲಿದೆ. ನಮ್ಮ ಊರಿನ ರಾಮಪ್ಪ ದಿನವೂ ಹೊಲದಲ್ಲಿ ದುಡಿಯುವ ತುಂಬಾ ಸರಳ ಜೀವನ ನಡೆಸುವ ರೈತ. ಹಣ ಹೆಚ್ಚು ಇಲ್ಲ, ಆದರೆ ಹೃದಯ ತುಂಬಾ ದೊಡ್ಡದು. ಅವನ ಕನಸು ಏನು ಗೊತ್ತಾ? ಊರಿನ ಪ್ರತಿಯೊಬ್ಬ ಮಗುವೂ ಓದಿ ದೊಡ್ಡವರಾಗಬೇಕು. ಆ ಕನಸನ್ನು ನನಸಾಗಿಸಲು ಅವನು ಏನು ಮಾಡಿದ? ತನ್ನ ಹೊಲದ ಬೆಳೆಗಳನ್ನು ಮಾರಾಟ ಮಾಡಿದ ಹಣದಿಂದ ಊರಿನ ಬಡ ಮಕ್ಕಳಿಗೆ ಪುಸ್ತಕಗಳನ್ನು ಕೊಟ್ಟ. ಪ್ರಥಮದಲ್ಲಿ ಜನ ನಕ್ಕರು. ನಿನ್ನ ಮನೆಯವರಿಗೆ ಸಾಲದ ಹಣ ಸಾಕಾಗುವುದಿಲ್ಲ, ಇತರರಿಗೆ ಹೇಗೆ ಸಹಾಯ ಮಾಡ್ತೀಯ ಎಂದು. ಆದರೆ ರಾಮಪ್ಪ ನಿಲ್ಲಲಿಲ್ಲ. ಒಂದೊಂದು ಪುಸ್ತಕ, ಒಂದೊಂದು ಪೆನ್, ಪ್ರತಿಯೊಬ್ಬ ಮಕ್ಕಳ ಮುಖದಲ್ಲಿ ಕಾಣಿಸಿಕೊಂಡ ನಗುವೆ ಅವನ ಶಕ್ತಿ. ಹೀಗೆ ವರ್ಷಗಳ ಕಾಲ ಅವನು ನಿಶ್ಶಬ್ದವಾಗಿ ಮಾಡಿದ ಸೇವೆಯ ಫಲ ಇವತ್ತು ಕಾಣುತ್ತಿದೆ. ಆ ಊರಿನ ಹಲವಾರು ಮಕ್ಕಳು ಡಾಕ್ಟರ್, ಎಂಜಿನಿಯರ್, ಶಿಕ್ಷಕರಾಗಿ ದೇಶದ ಮೂಲೆ ಮೂಲೆಗಳಲ್ಲಿ ಬೆಳಗುತ್ತಿದ್ದಾರೆ. ರಾಮಪ್ಪ ಯಾವ ಮಹಾನ್ ಹುದ್ದೆಯಲ್ಲಿರಲಿಲ್ಲ, ದೊಡ್ಡ ಆಸ್ತಿಯೂ ಇರಲಿಲ್ಲ. ಆದರೆ ಅವನ ಕನಸು, ದಾನಶೀಲ ಹೃದಯ ಮತ್ತು ತಾಳ್ಮೆ ಇವು ಅವನನ್ನು ಅಸಾಧಾರಣ ವ್ಯಕ್ತಿಯನ್ನಾಗಿ ಮಾಡಿವೆ. ನಾವು ಸಹ ಇತರರ ಬದುಕಿನಲ್ಲಿ ಸಣ್ಣ ಬೆಳಕು ಹಚ್ಚಿದರೆ ನಮ್ಮ ಬದುಕೆ ಅಸಾಧಾರಣವಾಗುತ್ತದೆ.